ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ರೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಜವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ ಮೇ ತಿಂಗಳಿನ ಮಾಸ ಭವಿಷ್ಯವನ್ನು ಗಮನಿಸೋಣ. ಹೇಗಿದೆ, ಏನಿದೆ ವೃಷಭ ರಾಶಿಯವರಿಗೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ. ಏನೇನು ನಕ್ಷತ್ರ ಪರಿಹಾರಗಳಿದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ. ಅದು ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ನಾವು ಹೇಳುವಂಥದ್ದು ಒಂದು ದಿವಸಕ್ಕಾಗತ್ತೆ ಅಂತಲ್ಲ, ಇದು ಮೇ ತಿಂಗಳಲ್ಲಿ ಏನೇನು ಒಂದು ಆಗು ಹೋಗುಗಳು ಹೇಳುವಂಥದ್ದನ್ನು ಗೋಚಾರದಲ್ಲಿ ನಿರೀಕ್ಷೆ ಮಾಡಿ ಹೇಳಿರ್ತೇವೆ. ಅದು ಒಂದು ಹಂತಕ್ಕೆ ಕೆಲವು ಜನಕ್ಕೆ ಆಗ್ತದೆ, ಕೆಲವು ಜನಕ್ಕೆ ಆಗುವುದಿಲ್ಲ. ಯಾಕಂದರೆ ಜಾತಕದ ಮೇಲೂ ಕೂಡ ಹೆಚ್ಚಿನದಾದಂಥ ಪ್ರಭಾವ ಇರುತ್ತೆ. ಹಾಗಾಗಿ ಪ್ರತ್ಯೇಕಗಳನ್ನು ಜಾತಕ ನೋಡಿದಾಗ ಮಾತ್ರ ಸರಿಯಾದಂಥ ತೀರ್ಮಾನಗಳು ಆಗುವಂಥ ಸಾಧ್ಯತೆಗಳಿರುತ್ತದೆ. ಇದರಲ್ಲಿ ನೋಡೋಣ, ಗ್ರಹಸ್ಥಿತಿ ಹೇಗಿದೆ. ನಿಮಗೆ ಬಹಳ ಉತ್ತಮವಾದದ್ದು ಅಂತ ಹೇಳಬಹುದು. ಯಾಕಂದ್ರೆ ಗುರು ನೋಡಿ ಮೇ 1ನೇ ತಾರೀಕಿಗೆ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ನೀವು ಕೇಳಬೇಕಾ, ಗುರುನ ದೇಹ ಪುಷ್ಟಿಶ್ಚ ಎಂಬುದಾಗಿ ಕರೆದಿದ್ದಾರೆ. ಗುರುಬಲ ಹೇಳುವಂತಹದ್ದು ರಾಶಿಯಲ್ಲಿದ್ರೆ ಅಲ್ಪ ಗುರುಬಲ ಎಂಬುದು ಹೇಳಿದ್ರೂ ಕೂಡ ಗುರು ರಾಶಿ ಬಂದಾಗ ನಿಮ್ಮ ಸಪ್ತಮ ರಾಶಿಯನ್ನು ನೋಡಲ್ಪಡ್ತಾನೆ. ಅದರಿಂದ ಏನಂದ್ರೆ ಬಹಳ ಈ 12ನೇ ರಾಶಿಯಲ್ಲಿರುವಂತಹ ಗುರುವಿಂದ ಏನೇನು ತೊಂದರೆ ತಾಪತ್ರಗಳಿದೆಯೋ ಅದನ್ನೆಲ್ಲ ಆ ಗುರು ಬಗೆಹರಿಸಿಕೊಂಡು ಒಳ್ಳೆ ತರಕ್ಕೆ ನಿಮ್ಮನ್ನು ಕರ್ಕೊಂಡ್ಬರ್ತಾನೆ. ಅದು ಬಹಳ ಉತ್ತಮವಾದಂತಹ ಒಂದು ಫಲಿತಾಂಶ ಅಂತಾನೆ ನಾವು ಹೇಳಬಹುದು ನಿಮಗೆ. ಹಾಗೆ ಇನ್ನು ರಾಶಿಯಲ್ಲಿ ರವಿ, ಗುರು, ಶುಕ್ರರು, ಹಾಗೆ 12ನೇ ರಾಶಿಯಲ್ಲಿ ಬುಧ, ಅವನು 31ನೇ ತಾರೀಕಿನವರೆಗೂ ಕೂಡ ಇರ್ತಾನೆ. ಹಾಗೆ 5ನೇ ರಾಶಿಯಲ್ಲಿ ಕೇತು, ಹಾಗೆ 12ನೇ ರಾಶಿಯಲ್ಲಿ ಬುಧ, 11ನೇ ರಾಶಿಯಲ್ಲಿ ಕುಜ, ರಾಹು, 10ನೇ ರಾಶಿಯಲ್ಲಿ ಶನಿ. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಮೇ ತಿಂಗಳಲ್ಲಿ ನೋಡಿ ನಮಗೆ ಬಹಳ ಉತ್ತಮವಾದಂತಹ ದಿವಸ ಅಂತಂದ್ರೆ 10ನೇ ತಾರೀಕು ಅಕ್ಷಯ ತೃತೀಯ, ಬಸವೇಶ್ವರ ಜಯಂತಿ, ಪರಶುರಾಮ ಜಯಂತಿ, ಅನಂತರ 12ನೇ ತಾರೀಕಿಗೆ ಶಂಕರಾಚಾರ್ಯ ಜಯಂತಿ ಮತ್ತೆ ಗಾಯತ್ರಿ ಜಯಂತಿ, ಮತ್ತೆ ಬಹಳ ಮುಖ್ಯವಾಗಿ ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ. 14ನೇ ತಾರೀಕಿಗೆ ನೋಡಿ ನಮಗೆ ಸಂಕ್ರಾಂತಿ ಪೂಜೆ ಪುನಸ್ಕಾರ ಮಾಡುವಂತಹದ್ದು ಪ್ರತಿ ತಿಂಗಳೂ ಕೂಡ ಬರುತ್ತೆ. ಹಾಗೆ ಹರಿಪದ ಪುಣ್ಯಕಾಲ ಎಂಬಂತಹದ್ದು. 18ನೇ ತಾರೀಕಿಗೆ ವಾಸವಾಂಬಾ ಜಯಂತಿ, 19ಕ್ಕೆ ಸರ್ವೇಶಾಂ ಏಕಾದಶಿ, ಹಾಗೆ 20ಕ್ಕೆ ಸೋಮ ಪ್ರದೋಷ, ಹಾಗೆ 22ನೇ ತಾರೀಕಿಗೆ ನರಸಿಂಹ ಜಯಂತಿಯು ಕೂಡ 22ನೇ ತಾರೀಕಿಗಿದೆ. 23ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ. ನೋಡಿ ಹೀಗೆಲ್ಲ ಇದೆ ನಿಮಗೆ. ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸುವಂತಹದ್ದು, ಗ್ರಹಸ್ಥಿತಿ ನೋಡ್ತಾ ಹೋದ್ರೆ ನಿಮ್ಮ ಜೀವನದ ಈ ತಿಂಗಳಲ್ಲಿ ಬಹಳ ಬದಲಾವಣೆಗಳು ಎಂಬಂತಹದ್ದನ್ನೇ ಹೇಳಬಹುದು. ಯಾಕಂದ್ರೆ ಬದಲಾವಣೆ ಏನಾಗುತ್ತೆ ಅಂತಂದ್ರೆ, ರಾಶಿಯಲ್ಲಿರುವಂತಹ ಗುರು, ರವಿ, ಶುಕ್ರರಿಂದ ನಾವು ಅತ್ಯಂತ ಶುಭವಾದಂತಹ ಫಲಗಳನ್ನ ಗಮನಿಸಬೇಕು. ಎಲ್ಲಿ ದೇವಗುರು, ದೈತ್ಯಗುರು 2 ಗ್ರಹಗಳು ಕೂಡ ಒಂದೇ ರಾಶಿಯಲ್ಲಿ ಇರ್ತಾರಲ್ವಾ, ಅಂತ ಸಮಯಕ್ಕೆ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೊಡ್ತಾರೆ ಅಂತ ಹೇಳಿ ಹೇಳ್ತದೆ ಶಾಸ್ತ್ರ. ಯಾಕಂದ್ರೆ ದೇವಗುರು ಒಬ್ಬನ ಬಂದ್ರೆ ಸಾಕು, ಅದ್ರ ಜೊತೆಗೆ ದೈತ್ಯ ಗುರುವೂ ಕೂಡ ಇದ್ರೆ 2 ಜನವೂ ಕೂಡ ಕೇಂದ್ರವನ್ನು ನೋಡಲ್ಪಟ್ಟಿದ್ರೆ 2 ಗುರುಗಳ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಳುವಂತಹದ್ದು ಬಹಳ ಮುಖ್ಯವಾಗಿ ಆಗುತ್ತದೆ. ಈ ತಿಂಗಳಲ್ಲಿ ಒಂದು ಹೆಜ್ಜೆ ನೀವು ಮುಂದೆ ಹೋಗ್ತೀರಿ ಅಂತ ಹೇಳಬಹುದು. ಏನಕ್ಕಪ್ಪ ಅಂತಂದ್ರೆ, ಇಷ್ಟು ದಿವಸ ನಿಮಗೆ ಗುರು 12ನೇ ರಾಶಿಯಲ್ಲಿದ್ದ. ಯಾಕಂದ್ರೆ ಅಲ್ಪ ಗುರುಬಲವೂ ಕೂಡ ನಿಮಗೆ ಬಂತು 1ನೇದಾಗಿ. 2ನೇದಾಗಿ ಈ ಶುಕ್ರನೂ ಕೂಡ ರಾಶಿಗೆ ಬಂದ. ರಾಶ್ಯಾಧಿಪತಿಯಾದಂಥ ಶುಕ್ರನು ಗುರುವಿನ ಜೊತೆ ಕುತ್ಕೊಂಡು ಒಂದು 12ರಿಂದ 15 ಶುಭ ಫಲಗಳನ್ನು ನಿಮಗೆ ಮಾಡುವಂತಹ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ ಅಂತಾನೆ ಹೇಳಬಹುದು ನಾವು. 1ನೇದಾದಂಥ ಶುಭ ಫಲಗಳು ಏನಪ್ಪಾ ಅಂತಂದ್ರೆ, ನಿಮಗೆ ಗಮನಿಸುವಂತಹದ್ದು ಅವಿವಾಹಿತರಿಗೆ ವಿವಾಹ ಆಗುವಂತ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ. ಹಾಗಾಗಿ ವಿವಾಹಕ್ಕೆ ಜಾಸ್ತಿ ಪ್ರಯತ್ನವನ್ನು ಮಾಡ್ತಾ ಬನ್ನಿ, ಅದು ಬಹಳ ಶುಭವಾಗ್ತದೆ ಅಂತ ಹೇಳಬಹುದು. ಹಾಗೆ 2ನೇದಾಗಿ ಅರ್ಧಮರ್ಧ ನಿಂತಹ ಕೆಲಸಗಳು, ಯಾವುದೋ ಕೆಲಸ ಪರಿಪೂರ್ಣವಾಗತ್ತೆ, ಮುಗಿದು ಹೋಗ್ಬಿಡತ್ತೆ ಅಂತ ಹೇಳಿ ಆಗ್ತಾ ಇದೆ, ಆದ್ರೆ ಕೆಲಸ ಮುಂದೆ ಹೋಗ್ತಾ ಇಲ್ಲ, ನಿಂತು ಹೋಗಿದೆಯಪ್ಪ, ನಾನು ಏನು ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಎನ್ನುವಂತಹ ಒಂದು ಚಿಂತೆ, ಟೆನ್ಷನ್ ವ್ಯವಸ್ಥೆಗಳಿದ್ರೆ ನಿಂತಹ ಕೆಲಸಗಳು ಫಾಟ್ ಅಂತ ಮುಂದೆ ಹೋಗ್ತದೆ ನೋಡಿ ನಿಮ್ಗೆ. ಇದು 2ನೇದಾದಂತಹದ್ದು. ಹಾಗೆ 3ನೇದಾಗಿ ಗುರು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕುಟುಂಬ ಸೌಖ್ಯಗಳನ್ನು ಕೊಡ್ತಾನೆ. ಕುಟುಂಬದಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅಂತಂದ್ರೆ
ಅಂತ ಸಮಸ್ಯೆಗಳನ್ನ ಗುರು ದೂರ ಮಾಡ್ತಾನೆ. ಹಾಗೆ ಯಾವ್ದಾದ್ರು ಮಾರ್ಕೆಟಿಂಗ್ ಲೈನಲ್ಲಿ ಏನೋ ಒಂದು ಹಣ ಕೊಟ್ಬಿಟ್ಟಿದ್ದೇನೆ, ವೆಬ್ಸೈಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೇನೆ, ಯಾವುದೋ ಡಿಜಿಟಲ್ ಮಾರ್ಕೆಟ್ ಸಮಸ್ಯೆ ಆಗ್ಬಿಟ್ಟಿದೆ, ID ಪಾಸ್ವರ್ಡ್ ಕೊಡ್ತಾ ಇಲ್ಲ, ಹೀಗೆ ಏನೇನೋ ಇವತ್ತಿನ ತಾಂತ್ರಿಕವಾದಂತ ಸಮಸ್ಯೆಗಳು ನೋಡಿ ಒಂದೊಂದು ಸಣ್ಣ ಸಣ್ಣದಲ್ಲೂ ಕೂಡ ಬರ್ತದೆ. ಅದನ್ನ ವಾಹನ ತೆಗೆದುಕೊಂಡಿದ್ದೇವೆ, ಕಿರಿಕಿರಿ ಆಗ್ತದೆ, ಆ ವಾಹನ ಹೊಸ ವಾಹನ ಆದ್ರೂ ಯಾಕೋ ತೊಂದರೆ ಆಗ್ತಾ ಇದೆಯಪ್ಪ, ಇಂಜಿನ್ ಅಲ್ಲಿ ಏನೋ ತೊಂದರೆ ಇದೆ, ಏನು ಮಾಡೋದು, ಕಂಪ್ನಿಗೆ ಕಳಿಸ್ಬೇಕು, ಏನು ಮಾಡಬೇಕು. ಇಂತಹ ಸಮಯದಲ್ಲಿ ಭಗವಂತನು ನಿಮ್ಗೆ ಯಾವುದೋ ಒಂದು ರೀತಿಯಾಗಿ ಅನುಕೂಲಗಳನ್ನು ಕೊಡ್ತಾನೆ. ಇದು ಬಹಳ ಉತ್ತಮವಾದಂತಹದ್ದು. ಹಾಗೆ ಗೌರ್ಮೆಂಟ್ ಇಂದ ಹೆಚ್ಚಿನದಾದಂತ ಅನುದಾನಗಳು ಕೂಡ ಸಿಗುತ್ತೆ. ಗೌರ್ಮೆಂಟ್ ಏನು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಾಗ ಕೂಡ ನಿಮಗೆ ರವಿ ಮಾಡ್ತಾನೆ. ಅದು ಬಹಳ ಉತ್ತಮವಾದಂತಹದ್ದು. ಮತ್ತೆ ಯಾರು ವೈವಾಹಿಕ ಜೀವನದಲ್ಲಿ ಕಹಿಯನ್ನು ಅನುಭವಿಸಿ, ದುಃಖವನ್ನು ಅನುಭವಿಸಿ, ಇನ್ನೇನೋ ಡೈವರ್ಸ್ ಆಗತ್ತೆ, ಸಮಸ್ಯೆ ಆಗತ್ತೆ ನೋಡಿ. ಯಾವಾಗೂ ಕೂಡ ರವಿ ರಾಶಿಯಲ್ಲಿ ಕೂತ ತಕ್ಷಣನೇ ರವಿ ಬಹಳ ದೊಡ್ಡ ದೋಷ ಎಂಬುದಾಗಿ ನಾವು ಜಾತಕ ನೋಡಿದಾಗ ಹೇಳ್ತೇವೆ. ಲಗ್ನದಲ್ಲಿ, ಸಪ್ತಮದಲ್ಲಿ ಮತ್ತೆ ಅಷ್ಟಮದಲ್ಲಿ ರವಿ ಇದ್ರೆ ಬಹಳ ದೋಷ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತದೆ. ಯಾಕಂದ್ರೆ ನಿಮ್ಗೆಲ್ಲ ಕುಜ ದೋಷ ಕೇಳಿರ್ತೀರಿ ನೀವು, ಆದ್ರೆ ರವಿ ದೋಷದ ಬಗ್ಗೆ ಅಷ್ಟು ಗಮನ ಇರುವುದಿಲ್ಲ. ಆದ್ರೆ ರವಿ ಲಗ್ನದಲ್ಲಿ, ಸಪ್ತಮದಲ್ಲಿ, ಅಷ್ಟಮದಲ್ಲಿ ಇರಬಾರದು. ಆದ್ರೆ ಅವನ ಜೊತೆಗೆ ಈ ಗುರು ಒಬ್ಬನು ಕುತ್ಕೊಂಡ್ಬಿಟ್ರೆ ಅದೆಲ್ಲ ಒಳ್ಳೆ ರೀತಿಯಾಗಿ ಆಗಿಬಿಡುತ್ತೆ ಫಲಗಳು. ಯೋಗಗಳು ಹೇಗಾಗತ್ತಪ್ಪ ಅಂತಂದ್ರೆ ರವಿ ಜೊತೆಗೆ ಬುಧ ಬಂದ ತಕ್ಷಣ ಬುಧಾದಿತ್ಯ ಯೋಗ ಆಗ್ಬಿಡುತ್ತೆ. ಹೀಗೆ ಎಷ್ಟೆಷ್ಟೋ ಸಲ ಯೋಗಗಳೆಲ್ಲ ಬಹಳ ವಿರುದ್ಧವಾಗಿ ವ್ಯತ್ಯಾಸಗಳಾಗಿಯೂ ಕೂಡ ಆಗತ್ತೆ. ಹಾಗೆ ನಿಮಗೆ ಕೌಟುಂಬಿಕವಾದಂತಹ ಜೀವನದಲ್ಲಿ ಹೆಚ್ಚಿನದಾದಂತಹ ಒಳ್ಳೆ ರೀತಿಯಾದಂತಹ ಫಲಗಳನ್ನು ನೀವು ಕಾಣ್ತೀರಿ ಅಂತ ಹೇಳಬಹುದು. ಮತ್ತೆ ಸಂತಾನಾದಿಗಳಾಗದೇ ಇದ್ದಂಥವರಿಗೆ ಸಂತಾನದ ಸುಳಿವು, ಸಂತಾನದ ಅವಕಾಶಗಳು, ಏನೋ ಒಂದು ರೀತಿಯಾದಂತಹ ಹರ್ಷ ಆಳುವಂತ ನಿಮ್ಮಲ್ಲಿ ಕಾಣಿಸುತ್ತೆ. ಮತ್ತೆ ಸಾಂಸಾರಿಕವಾದಂಥ ಜೀವನದಲ್ಲಿ ವೃದ್ಧಿಯನ್ನು ಕಾಣ್ತೀರಿ. ಏನಕ್ಕೆ ಸಾಂಸಾರಿಕವಾದ ಜೀವನವನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಶುಕ್ರನು ಯಾವಾಗೂ ಕೂಡ ಸಮಾಧಾನ ಕೊಡುವಂತ ಗ್ರಹ, ಸಂತೋಷ ಕೊಡುವಂತ ಗ್ರಹ, ಮತ್ತೆ ಶುಕ್ರನು ಆರ್ಥಿಕವಾದಂತ ಅಭಿವೃದ್ಧಿ ಕೊಡುವಂತ ಗ್ರಹವೂ ಕೂಡ ಹೌದು. ಹಾಗಾಗಿ ಶುಕ್ರನು ಭೋಗವನ್ನು ಕೊಡುವಂತಹ ಗ್ರಹ. ಯಾಕಂದ್ರೆ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದ್ರೆ ಮನೆಯಲ್ಲಿ ಕಿರಿಕಿರಿ, ಗಲಾಟೆ, ಚಿಂತೆ ಇದ್ರೆ ಸಮಾಧಾನ ಇರುತ್ತಾ, ನೆಮ್ಮದಿ ಇರುತ್ತಾ? ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶುಕ್ರನು ರಾಶಿಗೆ ಬಂದ ತಕ್ಷಣನೇ ಮನೆಯಲ್ಲಿ ಸಮಾಧಾನ, ನೆಮ್ಮದಿಯನ್ನು ಕೊಡ್ತಾನೆ ಅಂತ ಹೇಳಬಹುದು. ಹಾಗೆ ವಾಹನದಲ್ಲಿ ಅಭಿವೃದ್ಧಿ, ಮತ್ತೆ ಕಲೆ, ಸಾಹಿತ್ಯ, ಸಂಗೀತದಲ್ಲಿರುವಂತವರಿಗೆ ಹೆಚ್ಚಿನದಾದಂತಹದ್ದು ನೋಡಿ. ಮಾಧ್ಯಮ ಕ್ಷೇತ್ರದಲ್ಲಿದ್ದವರಿಗೆ, ಫಿಲ್ಮ್ ಫೀಲ್ಡ್ ಅಲ್ಲಿ ಇದ್ದವರಿಗೆ, ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಬಹಳ ಬದಲಾವಣೆ ಆಗುತ್ತೆ. ದೊಡ್ಡ ದೊಡ್ಡ ಆರ್ಡರ್ಗಳು ಬರುವಂತಹದ್ದು, ದೊಡ್ಡ ದೊಡ್ಡ ಶ್ರೇಯಸ್ ಆಗುವಂತಹದ್ದು. ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರಿಗೂ ಕೂಡ ಹೆಚ್ಚಿನದಾದಂತಹ ಅವಕಾಶಗಳನ್ನ ಶುಕ್ರನು ಕೊಡ್ತಾನೆ. ಹಾಗೆ ಬಹಳ ಪೇಂಟಿಂಗ್ ಮಾಡುವಂತವರು ಅಥವಾ ಕಥೆಗಳನ್ನು ಬರೆಯುವಂತವ್ರು, ಯಾಕಂದ್ರೆ ಎಷ್ಟೋ ಸಲ ಬರೆಯುವಾಗ ಆ ಭಗವಂತನು ಮನಸ್ಸಿನಲ್ಲಿ ಏನೇನೇ ಸೂಚನೆಗಳನ್ನು ಕೊಡ್ತಾನೆ ಅಂತ ಸೂಚನೆಗಳ ಮೂಲಕವಾಗಿ ನಾವು ಬರೀತೇವೆ ಅಲ್ವಾ. ಅದು ಒಳ್ಳೆ ರೀತಿಯಾದಂತಹ ಸೂಚನೆಗಳಾಗಿ 4 ಜನಕ್ಕೆ ಒಳ್ಳೆ ರೀತಿಯಾಗಿ ಹೊರಹೊಮ್ಮಬಹುದು, 4 ಜನಕ್ಕೆ ಒಳ್ಳೆ ರೀತಿಯಾಗಿ ಅದು ಕಾಣಿಸಬಹುದು. ನಾವು ಯೋಚನೆ ಮಾಡ್ತಾ ಇರ್ತೇವೆ, ಇವತ್ತಿನ ದಿವಸ ದೊಡ್ಡ ದೊಡ್ಡ ಚಿತ್ರಕಥೆಗಳು, ದೊಡ್ಡ ದೊಡ್ಡದಾದಂತಹ ಕಥೆಗಳೆಲ್ಲ ಬರೆಯುವಾಗ ಅವರಿಗೆ ಆ ಭಗವಂತನ ಪ್ರೇರಣೆಯಿಂದ ಅವರು ಬರೆದು ಬಹಳ ಒಳ್ಳೆಯದಾಗಿದೆ ಅಲ್ವಾ. ಹಾಗೆ ಅಂತಹದ್ದು ಕೂಡ ನಿಮ್ಮ ಕೈಯಿಂದನೂ ಕೂಡ ಆಗಬಹುದು. ಅಲ್ಪರು ಬಹಳ ದೊಡ್ಡ ವ್ಯಕ್ತಿಗಳಾಗುವಂತ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ನಾವೆಲ್ಲ ಅಂದ್ಕೊಳ್ತೇವೆ ನಮ್ಮ ಕೈಯಲ್ಲಿ ಏನೂ ಆಗುದಿಲ್ಲ, ನಾವು ಮನುಷ್ಯರು. ನಮ್ಮಂತಹ ಯಾವುದೋ ಒಂದು ವ್ಯಕ್ತಿಗಳೇ ಇವತ್ತಿನ ದಿವಸ ದೊಡ್ಡ ದೊಡ್ಡ ಸಂಸ್ಥೆಯನ್ನ, ದೊಡ್ಡ ದೊಡ್ಡ ಕಂಪನಿಗಳನ್ನ, ದೊಡ್ಡ ದೊಡ್ಡದಾದಂತಹ ಕೆಲಸಗಳನ್ನು ಮಾಡ್ತಾ ಇರುವಂತವ್ರು. ಅವರು ಮೇಲಿಂದ ಹಾರು ಬಿದ್ದಿಲ್ಲ ಮೇಲೆ, ನಾವು ಯೋಚನೆ ಮಾಡಿದಾಗೆ. ಯಾಕಂದ್ರೆ ಯಾರೂ ಕೂಡ ಮೇಲಿಂದ ಬಂದ್ಬಿಟ್ಟು ಒಂದು ದಿಢೀರ್ನೆ ಆಗಲಿಲ್ಲ. ಅವರ ಪರಿಶ್ರಮ, ಅವರ ಕಷ್ಟ, ಅವರ ಜೀವನಗಳನ್ನು ಅನುಭವಿಸಿಕೊಂಡು ಅವರು ಮುಂದೆ ಬಂದು ದೊಡ್ಡ ವ್ಯಕ್ತಿಗಳಾಗಿರ್ತಾರೆ. ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಶುಭ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ರಾಜಕೀಯ ವ್ಯಕ್ತಿಗಳಿಗೆ, ರಾಜಕೀಯ ವ್ಯವಸ್ಥೆಗಳು ಕೂಡ ಅಭಿವೃದ್ಧಿ ಕಡೆಗೆ, ಉತ್ತಮವಾದಂತ ರೀತಿ ಕಡೆಗೆ ಹೋಗ್ತದೆ. ಅನಂತರದಲ್ಲಿ ಒಂದು ನೋಡಿ 5-6 ಜಾಗ್ರತೆಗಳನ್ನು ಕೂಡ ನೀವು ಈ ತಿಂಗಳಲ್ಲಿ ವಹಿಸಬೇಕು. 1ನೇ ಜಾಗ್ರತೆ ಏನಪ್ಪಾ ಅಂತಂದ್ರೆ, ಶಾರೀರಿಕವಾಗಿ ನರದ ಸಂಬಂಧವಾದಂತಹ ತೊಂದರೆಗಳು ಬರುವಂತಹದ್ದು, ಮತ್ತೆ ಬಾಡಿ ಹೀಟ್ ಆಗುವಂತಹದ್ದು. ಎಷ್ಟು ನೀರು ಕುಡಿದ್ರೂ ಸಾಕಾಗುವುದಿಲ್ಲ, ಎಷ್ಟು ಒಂಥರ ಬಾಯಾರಿಕೆ ಆಗ್ತಾ ಇರುವಂತಹ ಸಾಧ್ಯತೆಗಳು, ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತಹದ್ದು. ಮತ್ತೆ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಬೇಗನೆ ಸಿಟ್ಟು ಬರುವಂತಹದ್ದು, ಕೋಪತಾಪಗಳು ಜಾಸ್ತಿ ಬರುವಂತಹದ್ದು. ಯಾಕಂದ್ರೆ ಶುಕ್ರನೂ ಕೂಡ ಒಂದು ಹಂತಕ್ಕೆ ಒಳ್ಳೆಯ ರೀತಿಯಾದಂತಹ ಅವಕಾಶಗಳು ಕೊಟ್ಟರು ಕೂಡ ರವಿಗೆ ಮತ್ತು ಶುಕ್ರನಿಗೆ ಒಳ್ಳೆ ರೀತಿಯಾದಂತಹ ಮಿತ್ರತ್ವ ಇಲ್ಲ. ಶುಕ್ರಾದಿತ್ಯ ಸಂಧಿ ಅಂತಲೂ ಕೂಡ ಕರಿತೇವೆ. ಹಾಗಾಗಿ ಅದು ಒಳ್ಳೆಯದಲ್ಲ. ಹಾಗಾಗಿ ಹೀಟಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅನಂತರದಲ್ಲಿ ಸ್ವಲ್ಪ ಓಡಾಟದಲ್ಲಿ ಸ್ವಲ್ಪ ಈ ತಿಂಗಳ ಜಾಗ್ರತೆ ವಹಿಸಿಕೊಳ್ಬೇಕು. ಓಡಾಟದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳು, ಖಿನ್ನತೆಗಳು ಬರುವಂತಹ ಸಾಧ್ಯತೆಗಳೇ ಬಹಳ ಮಟ್ಟಿಗಿದೆ. ಹಾಗಾಗಿ ನೀವು ಖಿನ್ನತೆಗಳು ಕೂಡ ಬರಬಹುದು. ಆದ್ರೆ ಬಹಳ ಮುಖ್ಯವಾಗಿ ಈ ಗುರು ನಿಮ್ಮ ರಾಶಿಗೆ ಬಂದ ತಕ್ಷಣನೇ ನಿಮ್ಮ ಜೀವನದ ಒಂದು ಗೋಲ್ ಅಂತ ಹೇಳ್ತೇವೆ, ಒಂದು ಗುರಿ ಅಂತ ಹೇಳ್ತೇವೆ, ಅದನ್ನ ಒಂದು ಸರಿಯಾಗಿ ಒಂದು ಟಿಕ್ ಮಾಡಿ ಇಡ್ತಾನೆ. ಅಂದ್ರೆ ಈಗ ಹೋಗ್ಬೇಕಪ್ಪ ಅಂತ ಹೇಳಿ. ಯಾಕಂದ್ರೆ ನಮಗೆ ಕೆಲವೊಂದ್ ಕಡೆ ಹೋಗ್ತೇವೆ,
ಮ್ಯಾಪೇ ಗೊತ್ತಿಲ್ಲ ಅಥವಾ ರೂಟೇ ಗೊತ್ತಿಲ್ಲ, ಒಟ್ಟು ಹೋಗಿ ತಲುಪಬೇಕು. ಹೀಗಿದ್ರೆ ನಾವು ಹೋಗುವಂಥ ಸಮಯವೂ ವೇಸ್ಟ್ ಆಗಿಬಿಡ್ಬೋದು, ಮತ್ತೆ ವ್ಯವಸ್ಥೆಯೂ ಕೂಡ ವ್ಯತ್ಯಾಸ ಆಗ್ಬೋದು. ಆದರೆ ಹಾಗಾಗಲ್ಲ. ಗುರು ರಾಶಿಯಲ್ಲಿ ಬಂದ ತಕ್ಷಣನೇ ನಿಮಗೆ ಎಲ್ಲಿ ಹೋಗಬೇಕು ಹೇಳುವಂತಹ ನಿಖರವಾದಂತಹ ತೀರ್ಮಾನಗಳನ್ನು ಕೊಡ್ತಾನೆ. ಗುರು ಏನು ಮಾಡ್ತಾನೆ ನೋಡಿ, ನಿಖರವಾದಂಥ ತೀರ್ಮಾನ ಕೊಡ್ತಾನೆ. ಹಾಗಾಗಿ ನಾವು ಸುತ್ಕೊಂಡು ಹೋಗುವಂಥದ್ದು ಇರುವುದಿಲ್ಲ, ಸುತ್ತಿ ಬೆಳೆಸಿ ಏನೂ ಕೂಡ ಮಾಡುವಂಥದ್ದು ಇರುವುದಿಲ್ಲ. ಇದೇನು ಈ ತಿಂಗಳ ದೊಡ್ಡ ಪರಿವರ್ತನೆ ಅಂತ ಹೇಳಬಹುದು. ಹಾಗೆ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಗುರು ಮಾಡಿಕೊಳ್ಳಿ ಅಂತೇಳಿ ಗುರುಗಳೆಲ್ಲ ಪ್ರಾರ್ಥನೆ ಮಾಡ್ತಾ, ಈ ತಿಂಗಳಲ್ಲಿ ನೋಡಿ 10ನೇ ತಾರೀಕಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ, ಗುರು ರಾಶಿಗೆ ಬಂದಿದ್ದಾನೆ, ಸ್ವಲ್ಪ ಬಲವಾಗಿದ್ದಾನೆ, ಹಾಗಾಗಿ ಒಳ್ಳೆ ಕೆಲಸಗಳಿಗೆ ಕೈ ಹಾಕಿ ಪ್ರಯತ್ನ ಮಾಡಿ. 12ನೇ ತಾರೀಕಿಗೆ ಶಂಕರಾಚಾರ್ಯ ಜಯಂತಿ, ಗಾಯತ್ರಿ ಜಯಂತಿಯೂ ಕೂಡ ಇದೆ ನೋಡಿ. ನೀವು ನಕ್ಷತ್ರ ಪರಿಹಾರಗಳನ್ನು ಮಾಡೋ ಜೊತೆಗೆ 12ನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ಆ ಗಾಯತ್ರಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಗಾಯತ್ರಿ ದೇವತೆಯ ಅನುಗ್ರಹ ಇರಲಿ. ಮತ್ತೆ ಆಚಾರ್ಯ ಶಂಕರರನ್ನು ಕೂಡ ಪ್ರಾರ್ಥನೆ ಮಾಡಿ. 23ನೇ ತಾರೀಕಿಗೆ ಬಹಳ ಉತ್ತಮವಾದಂಥದ್ದು ಹುಣ್ಣಿಮೆ ಇದೆ. ಹಾಗಾಗಿ ಹುಣ್ಣಿಮೆ ದಿವಸ ನಮ್ಮನ್ನು ಹುಣ್ಣಿಮೆಗೆ ಛಿದ್ರತಿಥಿ ಅಂತ ಹೇಳಿ ಕರೀತೇವೆ. ಅದ್ರ ಪರಿಹಾರಗಳನ್ನೆಲ್ಲ ಮಾಡಲಿಕ್ಕೆ ಇಂತಹದ್ದು ಕೂಡ ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿಯು ಕೂಡ ಒಳ್ಳೆಯದು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಹುಣ್ಣಿಮೆ ದಿವಸ ಮಾಡಿ. ನಕ್ಷತ್ರ ಪರಿಹಾರ, ಕೃತಿಕಾ ನಕ್ಷತ್ರ 2, 3, 4 ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲರಿಗೂ ಕೂಡ ಗೌರವವನ್ನು ಕೊಡಿ. ಹಿರಿಯರು ಎಲ್ಲಿ ಸಿಗ್ತಾರೋ ಅವ್ರಿಗೆ ನಮಸ್ಕಾರ ಮಾಡಿ, ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಹಿರಿಯರ ಆಶೀರ್ವಾದವೇ ಈ ತಿಂಗಳಲ್ಲಿ ನಿಮ್ಗೆ ಎಲ್ಲ ರೀತಿಯಾದಂಥ ಶ್ರೀರಕ್ಷೆ ಅಂತ ಹೇಳಬಹುದು ನೋಡಿ. ಹಿರಿಯರ ಆಶೀರ್ವಾದ ಹೇಳುವಂಥ ಸುಲಭವಾದಂಥದ್ದಲ್ಲ. ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂತಂದ್ರೆ, ಸಂಸ್ಕಾರವೇ ಇಲ್ಲದೆ ಇದ್ದ ಹಾಗೆ ಯಾರು ಹಿರಿಯರೋ, ಯಾರು ಗುರುಗಳೋ, ಯಾರು ದೇವರೋ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇಂಟರ್ನೆಟ್, ಮೊಬೈಲು ಒಂದು ಸಿಕ್ಬಿಟ್ರೆ ಎಲ್ಲವೂ ಕೂಡ ನಾವೇ ಅಂತ ಹೇಳೆಲ್ಲ ಮರೆತು ಬಿಡ್ತಾರೆ. ಆದರೆ ಹಾಗಲ್ಲ, ಹಿರಿಯರ ಆಶೀರ್ವಾದ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತಂದ್ರೆ, ಪ್ರತಿ ದಿವಸವೂ ಕೂಡ ತಂದೆ ತಾಯಿಯವರಿಗೆ ನಮಸ್ಕಾರ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತದೆ ಹಿರಿಯರಿಗೆ. ಅದರಿಂದ ಅವರು ಆಶೀರ್ವಾದ ಮಾಡಿದಾಗ ನಮ್ಗೆ ಒಳ್ಳೇದಾಗುತ್ತೆ ಹೇಳುವಂಥದ್ದು. ಹಾಗಾಗಿ ಅಂತಹ ಪ್ರಯತ್ನವನ್ನು ಮಾಡಿ. ರೋಹಿಣಿ ನಕ್ಷತ್ರ, ನೀವು ಎಷ್ಟು ನಿಮ್ಗೆ ಸಾಧ್ಯ ಆಗುತ್ತೋ ಅಷ್ಟು 10ನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನೀವು ಪುರುಸತ್ತಿರುವಾಗ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಈ ದ್ವಾದಶಾಕ್ಷರಿ ಮಂತ್ರಗಳನ್ನ ಪಠನೆ ಮಾಡ್ತಾ ಬನ್ನಿ. ಆ ವಿಷ್ಣುವಿನ ಅನುಗ್ರಹ ಆಗುತ್ತೆ. ಮೃಗಶಿರಾ ನಕ್ಷತ್ರ 1, 2ನೇ ಪಾದ, ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಬಹಳ ಬೇಸಿಗೆ ಬಿದ್ದಿದೆ, ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ ನಮಗೆ. ನಮ್ಮ ಮನೆಯಲ್ಲಿ ಮನೆ ಟಾರ್ಸಿ ಮೇಲೋ ಅಥವಾ ಎಲ್ಲೋ ಮೇಲುಗಡೆಗೋ ಸ್ವಲ್ಪ ನೀರನ್ನು ಪ್ರಾಣಿ ಪಕ್ಷಿಗಳಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದ್ರೆ ಈ ಜನ್ಮದಲ್ಲಿ ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಶರೀರ ಕೊಟ್ಟಿದ್ದಾನೆ, ಉತ್ತಮವಾದಂಥ ಮನಸ್ಸನ್ನು ಕೂಡ ಕೊಡ್ತಾನೆ. ಆವಾಗ ಅದ್ರ ಕೆಲವೊಂದ್ಸಲ ಆ ಮನಸ್ಸು ಕೂಡ ಚೇಂಜ್ ಆಗಿಬಿಡ್ತದೆ ಅಲ್ವಾ. ಹಾಗಾಗಿ ಇರುವಂತಹ ಒಂದು ಸಮಯದಲ್ಲಿ ನೀವು ಈ ತಿಂಗಳಲ್ಲಿ ಫುಲ್ಲು ಮಳೆ ಬಂದರೆ ತೊಂದರೆ ಇಲ್ಲ, ವಾತಾವರಣಗಳು ಮೋಡ ಆಗ್ತಾ ಇದೆ. ಮಳೆ ಬರದೇ ಇದ್ರೂ ಕೂಡ ನೀವು ಯಾವುದಾದ್ರೂ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರ ಕೊಡುವಂತಹ ಪ್ರಯತ್ನವನ್ನು ಮಾಡಿ, ನೀರನ್ನು ಕೊಡುವಂತಹ ಒಂದು ಪ್ರಯತ್ನಗಳನ್ನ ಬಹಳ ಮುಖ್ಯವಾಗಿ ನೀವು ಮಾಡಿ. ವೃಷಭ ನಕ್ಷತ್ರದವರು ಶುಭವಾಗಲಿ, ಮಂಗಲವಾಗಲಿ, ಲೋಕಕ್ಕೆ ಭಗವಂತನ ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮುಂದಿನ ತಿಂಗಳ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.